ಎಲ್ಲ ವೀಕ್ಷಕರು ನಮಸ್ಕಾರ. ಇವತ್ತಿನ ದಿನ ನಾವು 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ನಡೆಸಿರುವಂತಹ ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆಯ ಗಣಿತ ವಿಷಯದಲ್ಲಿದ್ದ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಏನೈತಿ ಅಂತ ನೋಡ್ಕೊಂಡು ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರವನ್ನೇ ಪೂರ್ಣ ಉತ್ತರ ಬರೆಯಿರಿ ಅಂತ ಐತಿ. ಭಾಳ ಸಿಂಪಲ್ ಐತಿ. ಈ ಬಹುಪದೋಕ್ತಿ ಅಂದ್ರೆ ಪಿ ಆಫ್ ಎಕ್ಸ್ (x² - x³ + 2x + 1) ಬಹುಪದೋಕ್ತಿಯ ಡಿಗ್ರಿ ಅದಂದ್ರೆ ಮಹತ್ತಮ ಘಾತ ಎಷ್ಟು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಪಟ್ಟ ನೋಡಿದ ತಕ್ಷಣ 2 ಅಂತ ಹೇಳ್ತಾರೆ. ತಪ್ಪು. ಮುಂದೆ ಏನಿದೆ? x³ ಇದೆ. ದೇರ್ ಫೋರ್ ಆಪ್ಷನ್ ಬಿ ಏನಿದಿಲ್ಲ ಘಾತ 3 ಇಟ್ ಇಸ್ ಎ ರೈಟ್ ಆನ್ಸರ್ ಅಂತ ನಾವಿಲ್ಲಿ ಹೇಳ್ತೇವೆ. ಇನ್ನು ಎರಡನೇ ಪ್ರಶ್ನೆ ಬಂದ್ರೆ 2x 12 ಇವುಗಳ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದೆ ನಾವು. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ಹಿಂಗೆ 2 ಇದ್ದಾಗ ಮಧ್ಯಪದ ಕೇಳಿದಾಗ ಅದರ ಅರ್ಥ ಏನು ಅಂತಂದ್ರೆ ಮೊದಲನೇ ಪದ ಮತ್ತು ಮೂರನೇ ಪದಗಳ ಒಟ್ಟು ಮೊತ್ತ 2 + 12 / 2 ಮಾಡಿದ್ರೆ ಏನು ಸಿಕ್ಬಿಡುತ್ತೆ ನಮಗೆ? ಆಟೋಮೆಟಿಕ್ಕಾಗಿ ಮಧ್ಯಪದ ಸಿಗುತ್ತೆ. ಇದೊಂದು ಫಾರ್ಮುಲಾನ ಐತಿ. ಅಂದ್ರೆ a + b / 2 ಅಂದ್ರೆ ಮಧ್ಯಪದಗಳನ್ನು ಕೇಳಿದಾಗ ಅದರ ಹಿಂದಿನ ಮತ್ತು ಮುಂದಿನ ಪದಗಳನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ನಮಗೆ ಏನು ಸಿಗುತ್ತೆ? ಮಧ್ಯಪದ ಸಿಗುತ್ತೆ. ದೇರ್ ಫೋರ್ ಆಪ್ಷನ್ ಎ ಸರಿಯಾದ ಉತ್ತರ ಅಂತಿಲ್ಲ ನಾವು ಗಮನಿಸ್ತೇವೆ ಅಂತ. ಇನ್ನು ಸ್ನೇಹಿತರೆ ಇಲ್ಲೊಂದು ಪ್ರಶ್ನೆ ಇದೆ. ಇದು 2 ಚರಾಕ್ಷರಗಳ ರೇಖಾ ಸಮೀಕರಣಗಳ ಜೋಡಿಗಳನ್ನುವಂಥ ಪಾಠಗಳ ಅಧ್ಯಾಯ ಆದಮೇಲೆ a1x + b1y + c1 = 0 ಮತ್ತು a2x + b2y + c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ a1/a2 = b1/b2 is not equal to c1/c2 ಆದರೆ ಅವುಗಳ ನಕ್ಷರೂಪ ಪ್ರತಿನಿಧಿಸಬೇಕು ಅಂತಾರೆ. ಅದರರ್ಥ ಈ ನಿಬಂಧನೆ ಎಲ್ಲಿ ಬರುತ್ತೆ ಅಂದ್ರೆ ಸಮಾಂತರ ಸರಳ ರೇಖೆಗಳಿಗೆ ಬರ್ತದೆ. ದೇರ್ ಫೋರ್ ಸಮಾಂತರ ಸರಳ ರೇಖೆ ಇಟ್ಸ್ ಅ ರೈಟ್ ಆನ್ಸರ್ ಅಂತ. ಇನ್ನು 4ನೇ ಪ್ರಶ್ನೆ ತ್ರಿಜ್ಯ 6 ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು ಅಂದ್ರೆ ವ್ಯಾಲ್ಯೂಮನ್ನು ಕಂಡುಹಿಡಿಯುವ ಸೂತ್ರ ಅಂದ್ರೆ ಇಲ್ಲೈತಿ v = 4/3 5r³ ಅಂತ ಐತಿ. ಇಲ್ಲೆಲ್ಲ ಕನ್ಫ್ಯೂಷನ್ ಮಾಡಾಕಿಟ್ರ ಇದು ಅರ್ಧ ಗೋಳದ, ಇದು ಕ್ಯೂಬ್, ಇದು ಯಾವುದಕ್ಕೂ ಸಂಬಂಧಪಡಲಾರದು, ಇದು ಕ್ಯೂಬ್ ಸಂಬಂಧಪಡಲಾರದು. ದೇರ್ ಫೋರ್ ಬಿ ಇಸ್ ಅ ರೈಟ್ ಆನ್ಸರ್. 5ನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಅಂದ್ರೆ ನಮ್ಗೆ ಗೊತ್ತೈತಿ ಇಟ್ ಈಸ್ 1 ಅಂತ. ಇದಕ್ಕೆ ಸೂತ್ರ ಗೊತ್ತದ 0 is lesser equal to p of e lesser equal to 1 ಅಂತ. 0 is minimum and maximum 1 ಇವೆಲ್ಲವುಗಳ ಮೊತ್ತ ಎಲ್ಲಿದಕ್ಕಂದ್ರೆ 1ಕ್ಕೆ ಸಮ ಇರುತ್ತೆ ಅಂತ. ಓಕೆ. ಇನ್ನು 6ನೇ ಪ್ರಶ್ನೆ ಏನೈತೆ ಅಂತ ನೋಡೋಣ. x² + 4x + 4 = 0 ಈ ವರ್ಗ ಸಮೀಕರಣ ಶೋಧಕದ ಬೆಲೆ. ಇದ್ರೊಳಗೆ ಈಗ ಆಲ್ರೆಡಿ ಗೊತ್ತಿತ್ತು ನಿಮ್ಗೆ a = 1 b = 4 c = 4. ಶೋಧಕ ಅಂದ್ರೆ ಗೊತ್ತೈತಿ b² - 4ac b² means 4² - 4 into bracket 1 into bracket 4 = 16 - 16 = 0. 0 is the right answer. ಆಪ್ಷನ್ ಎ ಅಂತ ಇಲ್ಲಿ ಹೇಳ್ತೇವೆ. ಓಕೆ. ಇನ್ನು ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ PQ ಸ್ಪರ್ಶಕವಾಗಿದೆ. BAQ 55 ಆದರೆ BOA ಎಷ್ಟಾಗುತ್ತಾ ಅಂತ. BOA ಇದು ಎಷ್ಟಾಗುತ್ತಾ ಅಂತ ಇಲ್ಲಿ ನೋಡ್ರಲ್ಲೇ. ಇಲ್ಲಿ ಈ ಎ 55 ಆತಂದ್ರೆ ಇದು ಆಟೋಮೆಟಿಕ್ಕಾಗಿ ಎಷ್ಟಾಗುತ್ತೆ? 35 ಆಗುತ್ತೆ. ಯಾಕಂದ್ರೆ ಇಟ್ ಈಸ್ ಎ ಒಂದು ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯವು ಲಂಬವಾಗಿರುತ್ತದೆ, ಸ್ಪರ್ಶಕಕ್ಕೆ ಲಂಬ ಆಗಿರುತ್ತೆ ಅಂತ ನಾವು ಪ್ರಮೇಯವನ್ನೇ ನೋಡೇವಿ. ಇದು ಆಟೋಮೆಟಿಕ್ಕಾಗಿ 90 ಡಿಗ್ರಿ ಆತಂತ 35. ಇಟ್ ಈಸ್ ಆಲ್ಸೋ 35. ಯಾಕಂದ್ರೆ ಇದು ಒಂದು 2 ತ್ರಿಜ್ಯಗಳು ಸಮನಾಗಿರ್ತವೆ. ಇದೊಂದು ಸಮದ್ವಿಬಾಹು ತ್ರಿಭುಜ. ದೇರ್ ಫೋರ್ 35 × 35 35 + 35 70. ಇಟ್ ಈಸ್ 180. 180 - 70 ಅಂತಂದ್ರೆ 180 - 70 is 110. ದೇರ್ ಫೋರ್ 110 is the ರೈಟ್ ಆನ್ಸರ್ ಅಂತ. ಯಾಕಂದ್ರೆ ಇದು ಒಂದು ಮಲ್ಟಿಪಲ್ ಚಾಯ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಬಿಡಿಸ್ಲಿಕ್ಕೆ ಹೆಚ್ಚಿಗೆ ನಾವು ಮಹತ್ವ ಕೊಡಲ್ಲ ಅಂತ. ಅದರಿಂದ ಇದನ್ನ ಹೆಂಗೆ ಬರಬೇಕು ಅನ್ನೋದನ್ನು ನೋಡ್ಕೊಳ್ಬೇಕಂತ. ಓಕೆ. 8ನೇದೈತಿ ಮೂಲ ಬಿಂದು 0 0 ಇಂದ P of A, B ಬಿಂದುವಿಗಿರುವ ದೂರ ಅಂತ ಕೇಳ್ತಾರೆ. ಹೆಚ್ಚಾಗಿ ಕನ್ಫ್ಯೂಷನ್ ಮಾಡ್ತಿರ್ತಾನೆ. XY ಬಿಂದು ಕೇಳ್ತಿರ್ತಾರೆ. ಬಟ್ ಈ ಸಾರಿ ಏನು ಮಾಡ್ಯಾರ? ಎ ಬಿಂದು ಕೇಳ್ಯಾರ. ದೇರ್ ಫೋರ್ ಆಪ್ಷನ್ ಡಿ √(a² + b² ಅಂತ ಅಲ್ಲಿ ಅರ್ಥ ಆಗ್ತೈತಿ. ಮೂಲ ಬಿಂದುವಿನಿಂದ ಈ ಥರ ಯಾವುದೇ ಬಿಂದುವಿರುವ ದೂರ ಕಂಡುಹಿಡಿಯೋ ಸೂತ್ರ ನಾವು ಕಾಮನ್ ಆಗಿ ಹೇಳ್ತೀವಿ. XY ಬೆಲೆ ಆಗಿದ್ರೆ XY ಬಿಂದು ಆಗಿದ್ರೆ √(x² + y² ಅಂತೀವಿ. ಇಲ್ಲಿ AB ಬಿಂದು ಕೊಟ್ಟಾರ. ಹಂಗಾಗಿ ದೇರ್ ಫೋರ್ √(a² + b² ಅಂತ ಹೇಳ್ತೇವೆ.
ವೃತ್ತಛೇದಕ ಅಂದ್ರೆ ಏನು ಅಂತ ಕೇಳಿದಾರ. ವೃತ್ತಛೇದಕ ಅಂದ್ರೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ಅಂತ. ಓಕೆ, ವೃತ್ತಛೇದಕ. ಥೇಲ್ಸ್ನ ಮೂಲ ಪ್ರಮೇಯ ಅನುಪಾತ ನಿರೂಪಿಸಿ, ನಿಮ್ಗೆ ಗೊತ್ತೈತಿ. ಥೇಲ್ಸ್ನ ಮೂಲ ಸಮಾನುಪಾತತೆಯ ಪ್ರಮೇಯನ ನಿರೂಪಿಸಿ ಅಂತೈತಿ. ಇದು ಭಾರಿ ಜನಜನಿತವಾದಂತಹ ನಿಮಗೆ ಪ್ರಮೇಯ. ಏನು? ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ನಿಮ್ಗೆ ಗೊತ್ತೈತಿ. ಆದ್ದರಿಂದ ನಾನು ಇದನ್ನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮಾಡ್ಯಾರ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಇದು ಕೋನ್ ಕ್ಯೂ ಒ ಪಿ = 65 ಆದರೆ ಕೋನ್ ಆರ್ ಪಿ ಕ್ಯೂ ಕಂಡುಹಿಡಿರಿ, ಇದನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ ಅವ್ರು. ಪೂರ್ತಿ ಆರ್ ಪಿ ಕ್ಯೂ ಅಂತ. ಇಲ್ಲಿ ಕೆಲವೊಂದು ಸ್ಟೆಪ್ ಫಾಲೋ ಮಾಡೋಣ. ಇಟ್ ಈಸ್ ದತ್ತ ಕೊಟ್ಬಿಟ್ಟಾರ. ತ್ರಿಭುಜ ಕ್ಯೂ ಒ ಪಿದಲ್ಲಿ ಯಾವುದ್ರಿ ಕ್ಯೂ ಒ ಪಿದೊಳಗೆ ಒಂದು ತ್ರಿಭುಜ ನೋಡ್ಕೊಳ್ಳೋಣ. ಅಂದ್ರೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ಉಪಯೋಗ ಮಾಡ್ಕೊಂಡು ನೋಡೋಣ. ಕೋನ್ ಓ ಕ್ಯೂ ಪಿ = 90 ಡಿಗ್ರಿ. ಯಾಕಂತಂದ್ರೆ ಪ್ರಮೇಯ ವೃತ್ತ ಪ್ರಮೇಯ 1. ಓಕೆ, ಇನ್ ದೆನ್ ಕೋನ್ ಓ ಪಿ ಕ್ಯೂ ಪ್ಲಸ್ ಕೋನ್ ಕ್ಯೂ ಒ ಪಿ ಪ್ಲಸ್ ಓ ಕ್ಯೂ ಪಿ = 180 ಡಿಗ್ರಿ. ಇದೊಂದು ತ್ರಿಭುಜ ಅಂದ್ಕೊಂಡ್ರೆ ಒ ಪಿ ಕ್ಯೂ ಇದು ಮತ್ತು ಕ್ಯೂ ಒ ಪಿ ಇದು ಮತ್ತು ಇದು ಇವೆಲ್ಲ ಸೇರಿದ್ರೆ 180 ಆಗ್ತವೆ. ದೇರ್ ಫೋರ್ ನಮಗಿಲ್ಲಿ ಗೊತ್ತಿರೋದೇ ಏನು ಗೊತ್ತಾಗುತ್ತೆ? ಒ ಪಿ ಕ್ಯೂ ನಾ ಕಂಡುಹಿಡಬೇಕಾಗೈತಿ. ಕೋನ್ ಒ ಪಿ ಕ್ಯೂ ಪ್ಲಸ್ ಕ್ಯೂ ಒ ಪಿಗೆ ಆಲ್ರೆಡಿ 65 ಕೊಟ್ಟಾರ, ಪ್ಲಸ್ ಕೋನ್ ಓ ಕ್ಯೂ ಪಿ ಈಗ ಆಲ್ರೆಡಿ 90 ಡಿಗ್ರಿ ಅಂತ ನಾವು ಮೇಲೆ ಬರ್ದೀವಿ, = 180. ದೇರ್ ಫೋರ್ ಕೋನ್ ಓ ಪಿ ಕ್ಯೂ = 180 ಮೈನಸ್ ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ ರೀ? 155. 180 ಒಳಗೆ 155 ಆದ್ರೆ 25 ಡಿಗ್ರಿ. 25 ಡಿಗ್ರಿ ಕೋನ್ ಇದು ಬಂತು. ದೇರ್ ಫೋರ್ ಇಲ್ಲಿ ಮುಂದೆ ಏನು ಹೇಳ್ತೀವಿ ನಾವು? ಕೋನ್ ಓ ಪಿ ಕ್ಯೂ = ಕೋನ್ ಓ ಪಿ ಆರ್ = 25. ಯಾಕಂದ್ರೆ ಇವು ಸಮರೂಪಿ ತ್ರಿಭುಜಗಳು. ದೇರ್ ಫಾರ್ ಏನಂತ ಬರಿತೀವಿ ಇಲ್ಲಿ? ಕೋನ್ ನಮ್ಗೆ ಕೇಳಿದ್ದು ನಾವು ಬರ್ಕೊಳ್ಬೇಕು. ಏನಂತಂದ್ರೆ ಯಾವ್ದು ಕೇಳ್ಯಾರ ಹೇಳ್ರಿ? ಆರ್ ಪಿ ಕ್ಯೂ ಕೇಳ್ಯಾರ. ಆರ್ ಪಿ ಕ್ಯೂ = ಕೋನ್ ಓ ಪಿ ಕ್ಯೂ ಪ್ಲಸ್ ಕೋನ್ ಓ ಪಿ ಆರ್. ಓಕೆ, ಹಂಗಂದ್ರೆ ಇದು ಎಷ್ಟೈತಿ? 25 + 25 = ಎಷ್ಟೈತಿ ರೀ? 50 ಡಿಗ್ರಿ. ಕೋನ್ ಆರ್ ಪಿ ಕ್ಯೂ ಎಷ್ಟಾಗತ್ತೆ ರೀ? 50 ಡಿಗ್ರಿ ಆಗ್ತೈತಿ. ಆರ್ ಪಿ ಕ್ಯೂ ಇಟ್ ಈಸ್ ಟೋಟಲ್ 50 ಡಿಗ್ರಿ ಅಂದ್ಕೊಳ್ತೀವಿ ಅಂತ. ಓಕೆ, ಸ್ವಲ್ಪ ಲೆಂಗ್ದಿ ಇದ್ರೂ ಕೂಡ ಇದನ್ನು ಮ್ಯಾಥಮೆಟಿಕಲಿ ಸ್ಟೆಪ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ. ಇನ್ನು ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ. ಇದೊಂದು ಕೊಟ್ಟಿರುವಂಥ ಘನಾಕೃತಿ ಶಂಕು ಅಂತ ಗೊತ್ತೈತಿ. ಇದೊಂದು ಹೆಚ್ಚು ಎಲ್ಲೋ ಆರ್ ಅಂತ ಇರ್ತೈತಿ. ದೇರ್ ಫೋರ್ ಇಲ್ಲಿದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ 5r × r + l ಅಂತ ಇಟ್ ಈಸ್ ಎ ಫಿಕ್ಸ್ಡ್ ಫಾರ್ಮುಲಾ ಐತಿ. ದೇರ್ ಫೋರ್ 5r × r + l ಅಂತ. ಇನ್ನು ಮುಂದೆ ಕೆಳಗೆ ನೀಡಲಾಗಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೀರಿ ಅಂತ ಹೇಳ್ಯಾರ. ಇಲ್ಲಿ ಅಂಕಗಳು ಕೊಟ್ಟಾರ. ವಿದ್ಯಾರ್ಥಿಗಳ ಸಂಖ್ಯೆ, ಸಂಚಿತ ಆವೃತ್ತಿ, CF ಕೊಟ್ಟಿದ್ದಾರೆ. ದೇರ್ ಫೋರ್ CF ನಮ್ಗೆ ಗೊತ್ತೈತಿ. CF ಮತ್ತು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಅಂದ್ರೆ ಏನೈತಿ? 20 ಇದೆ. ದೇರ್ ಫೋರ್ n/2 ನಾವು ಕಂಡುಹಿಡಿತೀವಿ. 20/2 ಅಂತಂದ್ರೆ ಇಟ್ ಈಸ್ 10. ಈ 10ಕ್ಕಿಂತ ದೊಡ್ಡದು ಮತ್ತು ಅದಕ್ಕೆ ನಿಯರೆಸ್ಟ್ ಆಗಿರುವಂಥ ಸಂಚಿತ ಆವೃತ್ತಿ ಅಂದ್ರೆ 14. ದೇರ್ ಫೋರ್ ಈ 14 ಅನ್ನೋದು ಮಧ್ಯಾಂಕವಿರುವ ವರ್ಗಾಂತರದ ಸಂಚಿತ ಆವೃತ್ತಿ. ದೇರ್ ಫೋರ್ ಇದು ಕೂಡ ಏನಾಗಿರ್ತೈತಿ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರ 20 ಮತ್ತು 20 ರಿಂದ 30 ಆಗಿರ್ತೈತಿ. 14ನೇ ಪ್ರಶ್ನೆಯನ್ನು ನೋಡ್ತೀವಿ ನಾವು. ಏನಂತಂದ್ರೆ ಒಂದು ಸಮಾಂತರ ಶ್ರೇಣಿಯ nನೇ ಪದ
AN = 5n - 2 ಆದರೆ A2 ಬೆಲೆಯನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ. ಹಂಗಾರೆ ಇದರ ಅರ್ಥ ಏನು? AN = 5n - 2 ಅಂದ್ರೆ ಈಸ್ ಈಕ್ವಲ್ ಟು 5n A2 ಬೆಲೆ ಕಂಡುಹಿಡಿ ಅಂತ ಹೇಳ್ಯಾರ. A2 = n ಇದ್ದಲ್ಲೇ 2 ಹಾಕಿದಾಗ -2 5 10 - 2 = 8 ಅಂತ ಅರ್ಥ ಆಗುತ್ತೆ. ಓಕೆ, 15ನೇ ಪ್ರಶ್ನೆ. 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 22 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡ್ರಿ. ಇದೊಂದು ವೃತ್ತ. ಓಕೆ, ವೃತ್ತದೊಳಗೆ ಏನು ಮಾಡ್ಯಾರ, ಒಂದು ವೃತ್ತದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟೋ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು ಏನು ಕೇಳ್ಯಾರ, 22 ಸೆಂಟಿಮೀಟರ್ ಸ್ಕ್ವೇರ್ ಹೇಳ್ಯಾರ. ಹಾಗಾದರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ ಎಲ್ಲ ಕೇಳ್ಯಾರ. ಇದನ್ನೆಲ್ಲ ಕೇಳ್ಯಾರ ಅಂದ್ರೆ ದೇರ್ಫೋರ್ ವೃತ್ತದ ವಿಸ್ತೀರ್ಣದೊಳಗೆ ಇದನ್ನು ಕಳಿಬೇಕು. ಅಂದ್ರೆ ವೃತ್ತದ ಉಳಿದ ಭಾಗದ ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ ಮೈನಸ್ ವೃತ್ತಖಂಡದ ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ 5r² ಅಂತ ಗೊತ್ತೈತಿ. 5r² - 22 = 22/7 ಇಂಟು 7 × 7 - 22. ಇಟ್ಸ್ ಇಂಪ್ಲೈಸ್ ದಟ್ 7 7 22 154 - 22 ಅಂದ್ರೆ 132 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಲ್ಲಿ ನಾವು 132 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ ಅಂತ. ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ನೋಡ್ರಿ ಎಂತ ಕನ್ಫ್ಯೂಷನ್ ಮಾಡಕ್ಕೆ ಕೇಳಿದಾರೆ. 16ನೇ ಪ್ರಶ್ನೆ. ಕುಂದಿಲ್ಲದ ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತಗಳ ಸಂಖ್ಯೆಯನ್ನು ಬರೆಯಿರಿ. ಯಾವ್ಯಾವ ರೀ? ಹೆಡ್ ಆ್ಯಂಡ್ ಟೇಲ್. ದೇರ್ಫೋರ್ = 2 ಅಂತ. ಮತ್ತು ಮುಂದಿನ 2 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.